ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪೇ ಬ್ಯಾಕ್ ಪೀರಿಯಡ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಇದು 2023 ಕ್ವಶನ್ ಪೇಪರ್ ಪ್ರಾಬ್ಲಮ್. ಒಂದು ಮೆಷಿನಿನ ಕಾಸ್ಟ್ 50,000 ಇದೆ. ಆ ಮೆಷಿನ್ನ ಲೈಫ್ 5 ಇಯರ್ಸ್. ಫಸ್ಟ್ ಇಯರಲ್ಲಿ 15,000, ಸೆಕೆಂಡ್ ಇಯರ್ಲಿ 20,000, ಥರ್ಡ್ ಇಯರ್ಲಿ 25,000, ಫೋರ್ತ್ ಇಯರ್ಲಿ 15,000, ಫಿಫ್ತ್ ಇಯರ್ಲಿ 20,000 ಕ್ಯಾಶ್ ಇನ್ ಫ್ಲೋ ಅಂದರೆ ಇನ್ಕಮ್ ಬರ್ತಾ ಇದೆ ಆ ಮೆಷಿನಿಂದ. ನೀವು ಆ ಮೆಷಿನಿನ ಪೇ ಬ್ಯಾಕ್ ಪೀರಿಯಡನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಅವ್ರು ಹಾಕಿರುವಂಥ ದುಡ್ಡು ಎಷ್ಟು ವರ್ಷದಲ್ಲಿ ರಿಕವರ್ ಆಗುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಮೆಷಿನಿನ ಇನ್ವೆಸ್ಟ್ಮೆಂಟು 50,000, ನೀವು ಹಾಕಿರುವಂಥ ದುಡ್ಡು ಎಷ್ಟು ವರ್ಷದಲ್ಲಿ ಬರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನಾನು ನಿಮಗೆ ಪೇ ಬ್ಯಾಕ್ ಪೀರಿಯಡಲ್ಲಿ ಒಂದು ಫಾರ್ಮುಲಾ ಹೇಳಿದ್ದೆ. ಪೇ ಬ್ಯಾಕ್ ಪೀರಿಯಡ್ ಮೇಲೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆವ್ರೇಜ್ ಆನ್ಯುವಲ್ ಕ್ಯಾಶ್ ಇನ್ ಫ್ಲೋ ಮಾಡಿದಾಗ ಪೇ ಬ್ಯಾಕ್ ಪೀರಿಯಡ್ ಸಿಗುತ್ತೆ ಅಂತ. ಸೊ ಯಾವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು? ಪ್ರತಿ ವರ್ಷದ ಇನ್ಕಮ್ ಸೇಮ್ ಇದ್ದರೆ, ಪ್ರತಿ ವರ್ಷವೂ 15,000 ಇನ್ಕಮ್ ಇದ್ದರೆ ಡೈರೆಕ್ಟಾಗಿ ಜಸ್ಟ್ ಡಿವೈಡ್ ಮಾಡಿದ್ರೆ ಆಯಿತು. 50,000 ಡಿವೈಡೆಡ್ ಬೈ 15,000 ಮಾಡ್ಬೋದಿತ್ತು. ಬಟ್ ವರ್ಷದ ಇನ್ಕಮ್ ವರ್ಷದಿಂದ ವರ್ಷಕ್ಕೆ ಚೇಂಜ್ ಇದೆ. ಸೊ ಹಾಗಾಗಿ ನಾವು ಈ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಈಸಿ ಪ್ರೊಸೀಜರೇ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಫಸ್ಟ್ ನಾನಿಲ್ಲಿ 3 ಕಾಲಮ್ ಹಾಕ್ಕೊಂಡಿದ್ದೀನಿ. ಇಯರ್ ಕಾಲಮ್, ಕ್ಯಾಶ್ ಇನ್ ಫ್ಲೋ, ಕ್ಯುಮುಲೇಟಿವ್ ಕ್ಯಾಶ್ ಇನ್ ಫ್ಲೋ. ಒಟ್ಟು 5 ವರ್ಷ ಕೊಟ್ಟಿದ್ದಾರೆ. ಮೆಷಿನಿನ ಲೈಫ್ 5 ಇಯರ್ಸು. ಸೊ 5 ವರ್ಷ ಬರ್ಕೊಳ್ತಾ ಇದ್ದೀನಿ. 1, 2, 3, 4, 5. ಕ್ಯಾಶ್ ಇನ್ ಫ್ಲೋ ಅಂದರೆ ಪ್ರತಿ ವರ್ಷ ಆಗುವಂಥ ಇನ್ಕಮ್ 15,000 ಫಸ್ಟ್ ವರ್ಷದಲ್ಲಾಗಿದೆ, ಸೆಕೆಂಡ್ ವರ್ಷದಲ್ಲಿ 20,000, ಥರ್ಡ್ ಇಯರಲ್ಲಿ 25,000, ಫೋರ್ತ್ ಇಯರಲ್ಲಿ 15,000, ನೆಕ್ಸ್ಟ್ ಇಯರಲ್ಲಿ 20,000. ಕ್ವಶನಲ್ಲಿ ಕೊಟ್ಟಿರುವಂಥ ಕ್ಯಾಶ್ ಇನ್ ಫ್ಲೋನ ಬರ್ಕೊಂಡಿದ್ದೀನಿ. ಕ್ಯುಮುಲೇಟಿವ್ ಕ್ಯಾಶ್ ಇನ್ ಫ್ಲೋ. ಕ್ಯುಮುಲೇಟಿವ್ ಕ್ಯಾಶ್ ಇನ್ ಫ್ಲೋ ಅಂತಂದರೆ ಫಸ್ಟು 15,000 ಬರ್ಕೊಳ್ಬೇಕು, ನೆಕ್ಸ್ಟ್ ಆ್ಯಡ್ ಮಾಡ್ತಾ ಹೋಗಬೇಕು. 15,000 ಪ್ಲಸ್ 20,000, 15 ಪ್ಲಸ್ 20, 35, 35,000. 35,000 ಪ್ಲಸ್ 25, 35 ಪ್ಲಸ್ 25, 60,000 ಆಗುತ್ತೆ. ನೆಕ್ಸ್ಟ್ 60 ಪ್ಲಸ್ 15,000, 16 ಪ್ಲಸ್ 15, 75,000, 75 ಪ್ಲಸ್ 20,000, 95,000. ಜಸ್ಟ್ ಆ್ಯಡ್ ಮಾಡ್ತಾ ಹೋದ್ರೆ ಆಯಿತು. ಫಸ್ಟ್ 15 ಬರ್ಕೊಳ್ಬೇಕು. 15 ಪ್ಲಸ್ 20, 35, 35 ಪ್ಲಸ್ 25, 35, 5, 40, 40, 20, 60, 60 ಪ್ಲಸ್ 15, 75, 75 ಪ್ಲಸ್ 20, 95. ನೀವೇನು ಫೈಂಡ್ ಔಟ್ ಮಾಡಬೇಕು? ಈಗ ಪೇ ಬ್ಯಾಕ್ ಪೀರಿಯಡನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ 50,000. ಮೊದಲನೇ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ರಿಕವರ್ ಆಗಿದೆಯಾ? ಇಲ್ಲ. ಎರಡನೇ ವರ್ಷದಲ್ಲಿ ರಿಕವರ್ ಆಗಿದೆಯಾ? ಇಲ್ಲ. ಮೂರನೇ ವರ್ಷದಲ್ಲಿ 50,000ಕ್ಕಿಂತ ಜಾಸ್ತಿ ರಿಕವರ್ ಆಗಿದೆ. ನಾಲ್ಕನೇ ವರ್ಷದಲ್ಲಿ 75,000, ಐದನೇ ವರ್ಷದಲ್ಲಿ 95,000. ಎಷ್ಟನೇ ವರ್ಷದಲ್ಲಿ ರಿಕವರ್ ಆಗಿದೆ? ಮೂರನೇ ವರ್ಷದಲ್ಲಿ ರಿಕವರ್ ಆಗಿದೆ. ಬಟ್ 50,000ನೇ ರಿಕವರ್ ಆಗಿದೆಯಾ? ಮೂರನೇ ವರ್ಷದಲ್ಲಿ 50,000 ಅಂತಲೇ ಇದ್ದರೆ ಇಲ್ಲಿ ಆನ್ಸರ್ ಏನಾದರೂ 50,000 ಇದ್ದರೆ ಡೈರೆಕ್ಟಾಗಿ 3 ಇಯರ್ಸ್ ಅಂತ ಬರೀಬೋದಿತ್ತು. ಬಟ್ ಇಲ್ಲಿ ಮೂರನೇ ವರ್ಷದಲ್ಲಿ 50,000ಕ್ಕಿಂತ ಜಾಸ್ತಿ ರಿಕವರ್ ಆಗಿದೆ. ಹಾಗಾದರೆ ಫೈಂಡ್ ಔಟ್ ಮಾಡೋದು ಹೇಗೆ? ಪೇ ಬ್ಯಾಕ್ ಪೀರಿಯಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಈ ಫಾರ್ಮುಲಾ ಏನು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ. PBP ಸ್ಟ್ಯಾಂಡ್ಸ್ ಫಾರ್ ಪೇ ಬ್ಯಾಕ್ ಪೀರಿಯಡ್. ಸೊ ಈಗ ಏನು ಮಾಡಬೇಕು ಅಂತಂದರೆ, ನೀವು ಕ್ಯುಮುಲೇಟಿವ್ ಕ್ಯಾಶ್ ಇನ್ ಫ್ಲೋ ಕಾಲಮ್ ನೋಡಿ. ಯಾವ ಕಾಲಮ್ನಲ್ಲಿ ಅಂದರೆ ಯಾವ ರೋ ಅಲ್ಲಿ, ಯಾವ ವರ್ಷದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ರಿಕವರ್ ಆಗಿದೆ, ಇಮಿಡಿಯೇಟ್ ಜಾಸ್ತಿ ರಿಕವರ್ ಆಗಿರುವಂಥ ವರ್ಷ ಯಾವುದು ನೋಡಿ. ಮೊದಲನೇ ವರ್ಷದಲ್ಲಿ 50,000 ಆಗಿದೆಯಾ? ಇಲ್ಲ. ಎರಡನೇ ವರ್ಷದಲ್ಲಿ 50,000 ಆಗಿದೆಯಾ? ಇಲ್ಲ. ಮೂರನೇ ವರ್ಷದಲ್ಲಿ 50,000ಕ್ಕಿಂತ ಜಾಸ್ತಿ ರಿಕವರ್ ಆಗಿದೆ. ಸೊ ನಾನು ಇಲ್ಲಿಗೆ ರೌಂಡ್ ಅಪ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೂರನೇ ವರ್ಷದಲ್ಲಿ ಜಾಸ್ತಿ ರಿಕವರ್ ಆಗಿದೆ. ಸೊ ಅದ್ರ ಹಿಂದಿನ ವರ್ಷ ಅಂದರೆ ಎಷ್ಟನೇ ವರ್ಷ? ಎರಡನೇ ವರ್ಷ. ಸೊ 2 ಇಯರ್ಸ್ ಪ್ಲಸ್ ಅಂತ ಬರ್ಕೊಳ್ಬೇಕು. 2 ಇಯರ್ಸ್ ಪ್ಲಸ್. ಏನಕ್ಕೆ 2 ಇಯರ್ಸ್? ಥರ್ಡ್ ಇಯರ್ನಲ್ಲಿ ಜಾಸ್ತಿ ರಿಕವರ್ ಆಗಿದೆ. ಸೊ ಹಾಗಾಗಿ ಅದ್ರ ಹಿಂದಿನ ವರ್ಷ ಕನ್ಸಿಡರ್ ಮಾಡಬೇಕು. ಹಿಂದಿನ ವರ್ಷ ಅಂದರೆ ಎಷ್ಟನೇ ವರ್ಷ? ಎರಡನೇ ವರ್ಷ. ಪ್ಲಸ್ ಹಿಂದಿನ ವರ್ಷದ ಕ್ಯಾಶ್ ಇನ್ ಫ್ಲೋ ಎಷ್ಟಿದೆ? 35,000 ಇದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು? 50,000. 50,000ದಿಂದ ಈ 35,000 ಕಳೀರಿ. ಇಲ್ಲ ಅಂತಂದರೆ 35,000ಕ್ಕೆ ಎಷ್ಟು ಅಮೌಂಟನ್ನು ಆ್ಯಡ್ ಮಾಡಲಿಕ್ಕೂ ನಮ್ಮ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. 35,000, 50,000 ಡಿಫ್ರೆನ್ಸ್ ಎಷ್ಟು? 35,000, 50,000 ಡಿಫ್ರೆನ್ಸು 15,000. 15,000 ಹೇಗೆ ಬಂತು ಅಂತಂದರೆ, 35ಕ್ಕೆ ಎಷ್ಟು ಅಮೌಂಟನ್ನು ಆ್ಯಡ್ ಮಾಡಲಿಕ್ಕೂ ನಮ್ಮ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. 35,000ದಲ್ಲಿ 15,000 ಸೇರಿಸಿದ್ರೆ 50,000 ಸಿಗುತ್ತೆ. ಇಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟಿಂದ ಸೆಕೆಂಡ್ ಇಯರ್ ಕ್ಯಾಶ್ ಇನ್ ಫ್ಲೋ ಕಳೆದ್ರೆ ಆಯಿತು. 50,000ದಲ್ಲಿ 35,000 ಕಳೆದ್ರೆ ಬರುವಂಥ ಆನ್ಸರ್ ಎಷ್ಟು? 15,000. ಅದಕ್ಕಿಂತ ಸಿಂಪಲ್. ಈ ಅಮೌಂಟಿಗೆ ಎಷ್ಟು ಅಮೌಂಟ್ ಆ್ಯಡ್ ಮಾಡಿದ್ರೆ 50,000 ಆಗುತ್ತೆ? 15,000 ಡಿವೈಡೆಡ್ ಬೈ ಥರ್ಡ್ ಇಯರ್ ಕ್ಯಾಶ್ ಇನ್ ಫ್ಲೋ. ಥರ್ಡ್ ಇಯರ್ ಕ್ಯಾಶ್ ಇನ್ ಫ್ಲೋ ಎಷ್ಟಿದೆ?
25,000. ಫಸ್ಟ್ ಡಿವೈಡ್ ಮಾಡಿ ಮತ್ತೆ ಆ್ಯಡ್ ಮಾಡಿದ್ರೆ ಆಯಿತು. 15,000 ಡಿವೈಡೆಡ್ ಬೈ 25,000 ಅವಾಗ 0.6 ಬರುತ್ತೆ. +2 ಮಾಡಿದಾಗ 2.6 years ಬರುತ್ತೆ. ನಿಮಗೆ 25,000 ಈಸಿ. ಥರ್ಡ್ ಇಯರ್ ಕ್ಯಾಶ್ ಇನ್ಫ್ಲೋ ಯಾವುದಕ್ಕೆ ರೌಂಡ್ ಅಪ್ ಮಾರ್ಕ್ ಮಾಡ್ಕೊಂಡಿರ್ತೀರೋ ಆ ವರ್ಷದ ಕ್ಯಾಶ್ ಇನ್ಫ್ಲೋ. ಸೊ ಈ 15,000 ಕನ್ಫ್ಯೂಷನ್ ಆಗ್ಬೋದು. ಅದು ಹೇಗೆ ಅಂತಂದರೆ ಇನ್ವೆಸ್ಟ್ಮೆಂಟಿಂದ ಸೆಕೆಂಡ್ ಇಲ್ಲಿ ಯಾವ ವರ್ಷ ಬರ್ಕೊಂಡಿರ್ತೀರೋ ಆ ವರ್ಷದ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಅನ್ನು ಕಳೆದ್ರೆ ಆಯಿತು. ಸೆಕೆಂಡ್ ಇಯರ್ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ 35,000 ಇದೆ, ಇನ್ವೆಸ್ಟ್ಮೆಂಟ್ 50,000 ಇದೆ. 50,000 35,000 ಕಳೆದಾಗ 15,000 ಬರುತ್ತೆ. ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ 25,000. ಸೊ ಈ ಥರದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸಪೋಸ್ ಏನಾದರೂ ಥರ್ಡ್ ಇಯರಲ್ಲೇ ಡೈರೆಕ್ಟಾಗಿ ಥರ್ಡ್ ಇಯರ್ನ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ 50,000 ಇದ್ದರೆ ಆನ್ಸರ್ 3 years ಅಂತ ಅಷ್ಟೇ ಬರೆದ್ರೆ ಆಯ್ತು. ಬೇರೆ ಇನ್ನೇನು ಫೈಂಡ್ ಔಟ್ ಮಾಡೋದು ಬೇಡ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.